ಸರ್ ಕ್ಯಾಮ್ರಾ ನೋಡಿ ಮಾತಾಡಿ ಈ ಕಡೆ ಕರೆಕ್ಟಾ ಸರ್ ಇಷ್ಟು ದಿನ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ನೀವು ಸಿನಿಮಾ ಬಗ್ಗೆ ಬ್ಯಾಡ್ ರಿಲೀಸ್ ಅಂತ ಎಲ್ಲ ಹೇಳ್ತಾ ಇದ್ರಿ. ಸೊ ಫೈನಲಿ ರಿಲೀಸ್ ಆಯಿತು. ತುಂಬ ಜನ ಬಂದಿದ್ದಾರೆ. ಆ್ಯಕ್ಚುಲಿ ಮೊದಲನೇ ಶೋ ಮಾಲಲ್ಲಿ ಹೌಸ್ಫುಲ್ ಆಗಿತ್ತು. ನೋಡಿದ್ರು ಏನಂದ್ರು ಜನ, ಹೆಂಗನಿಸ್ತು ನಿಮಗೆ? ಮೊದಲನೇದಾಗಿ ಇವತ್ತು ಬ್ಯಾಟ್ ಸಿನಿಮಾ ಫೈನಲಿ ಅದು ತುಂಬ ಕಾಂಪಿಟೇಷನ್ಸ್ ಜೊತೆ, ಅದು ನಮ್ಮ ಕನ್ನಡ ಸಿನಿಮಾ ಕಾಂಪಿಟೇಷನ್ ಅಲ್ಲ, ಪರಭಾಷೆಗಳ ಒಂದು ಕಾಂಪಿಟೇಷನಲ್ಲಿ ಬಂದು ಇವತ್ತು ಹೌಸ್ಫುಲ್ ಆಗಿದೆ ಅಂತಂದರೆ ಅದು ತುಂಬ ಖುಷಿ ಆಗುತ್ತೆ. ಅದು ಮಲ್ಟಿಪ್ಲೆಕ್ಸಲ್ಲಿ ಹೌಸ್ಫುಲ್ ಆಗೋದು ಅನ್ನೋದು ಒಂದು ಈಗಿನ ಸಿನಿಮಾ ಇದ್ರೆ ತುಂಬ ದೊಡ್ಡ ವಿಷಯ, ತುಂಬ ಖುಷಿ ಆಗ್ತಿದೆ. ಹಾಗೆ ಈ ಸಿನಿಮಾ ನೀವು ಕೇಳ್ಬೋದು ಏನಕ್ಕೆ ಈ ಸಿನಿಮಾ ನೋಡಬೇಕು ಏನು ಅಂತ. ಆಫ್ಟರ್ ಉಳಿದವರು ಕಂಡಂತೆ ಒಂದು ರೋಷಾಮನ್ ಎಫೆಕ್ಟ್ಸಲ್ಲಿ ಮಾಡಿರುವಂಥ ಸಿನಿಮಾ ಬ್ಯಾಟ್ ಸಿನಿಮಾ. ಇದು ನನ್ನ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ನೀವು ಏನು ಒಂದು 100 ರೂಪೀಸ್ 200 ರೂಪೀಸ್ ಕೊಟ್ಟು ಸಿನಿಮಾಗೆ ಬರ್ತೀರೋ ಆ ದುಡ್ಡಿಗೆ ಖಂಡಿತ ಮೋಸ ಆಗಲ್ಲ. ನೀವು ಖಂಡಿತ ಒಂದೊಳ್ಳೆ ಎಂಟರ್ಟೈನ್ಮೆಂಟ್ ಜೊತೆ ಈಚೆ ಬರ್ತೀರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸರ್ ಎಲ್ಲೆಲ್ಲಿ ಅಂದರೆ ಡಿಸ್ಟ್ರಿಕ್ಟ್ ಸೆಂಟರ್ಗಳೆಲ್ಲ ತುಂಬ ಚೆನ್ನಾಗಿ ಹೋಗಿದೆ ಅಲ್ಲಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲೆಲ್ಲಿ ಹೌಸ್ಫುಲ್ ಆಗಿದೆ ಸರ್? ಈಗ ಒರೈನಲ್ಲಿ ಹೌಸ್ಫುಲ್ ಆಗಿದೆ, ಮತ್ತು ಯಲಂಕ ಗ್ಯಾಲರಿಯಾ ಮಾಲ್ ಅಲ್ಲಿ ಹೌಸ್ಫುಲ್ ಆಗಿದೆ, ಮತ್ತು ತುಮಕೂರಲ್ಲಿ 3 ಶೋ ಹೌಸ್ಫುಲ್ ಆಗಿದೆ, ಮತ್ತು ಭದ್ರಾವತಿಲಿ ಹೌಸ್ಫುಲ್ ಆಗಿದೆ. ತುಂಬ ಖುಷಿ ಆಗ್ತಿದೆ. ಒಂದು 2ನೇ ಸಿನಿಮಾಗೆ ಈ ಥರ ಒಂದು ರೆಸ್ಪಾನ್ಸ್ ಬರ್ತಿದೆ, ತುಂಬ ಖುಷಿ ಆಗ್ತಿದೆ. ನಿಮ್ಮೆಲ್ಲರ ಸಪೋರ್ಟ್ ಹೀಗೆ ಇರಲಿ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ, ಹಾಗೆ ಕನ್ನಡ ಸಿನಿಮಾನ ದಯವಿಟ್ಟು ಥಿಯೇಟ್ರಲ್ಲೇ ಬಂದು ನೋಡಿ ಅಂತ ಕೇಳ್ಕೊತೀನಿ. ಉಳಿದವರು ಕಂಡಂತೆ ಅವತ್ತು ಬಂದಾಗ ಜನಕ್ಕಷ್ಟು ಅರ್ಥ ಆಗಿದ್ದಿಲ್ಲ, ಇವತ್ತು ತುಂಬ ಇಷ್ಟಪಡ್ತಾರೆ. ಹೌದು. ಇವತ್ತಿನ ಆಡಿಯನ್ಸ್ಗೆ ಬ್ಯಾಡ್ ತುಂಬ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ ಅಲ್ಲಿಗೆ. ಖಂಡಿತ, ಯಾಕಂದರೆ ಜನ್ರೇಷನ್ ಗ್ಯಾಪ್ ಅಂತ ಇದೆ ಅಲ್ವಾ. ಈಗ ಒಂದು ಉಳಿದವರು ಕಂಡಂತೆ ಬಂದಿದ್ದ ಇಯರ್ ಹೇಗಿದೆ, ಆಗ ಜನರಿಗಿನ್ನ ಅಕ್ಸೆಪ್ಟ್ ಮಾಡುವಂಥ ಒಂದು ಮೆಂಟಾಲಿಟಿ ಇನ್ನೂ ಬಂದಿರಲಿಲ್ಲ. ಈಗ ಜನ ತುಂಬ ಎಜುಕೇಟ್ ಆಗಿದ್ದಾರೆ ಸಿನಿಮಾ ವಿಷಯದಲ್ಲಿ. ಅಂದರೆ ಎಜುಕೇಟೆಡ್ ಅಲ್ಲ ಅಂತಲ್ಲ, ಎಜುಕೇಟ್ ಆಗಿರೋದು ಯಾವ ಥರ ಅಂದರೆ ಈ ಆನ್ಲೈನ್ ಪ್ಲೇಸ್ಮೆಂಟ್ ಅಂತ ಏನು ಬಂದಿದೆ, OTT ಪ್ಲ್ಯಾಟ್ಫಾರ್ಮ್ಸಲ್ಲಿ ಈ ಥರ ಸಿನಿಮಾಗಳನ್ನ ನೋಡಿ ನಮ್ಮ ಜನ ಕೇಳ್ತಾ ಇದ್ದಾರೆ ಕನ್ನಡ ಸಿನಿಮಾದಲ್ಲಿ ಈ ಥರ ಕಂಟೆಂಟ್ ಬೇಕು ಅಂತ. ಅವ್ರು ಕೇಳೋ ರೀತಿ ಈಗ ಉಳಿದವರು ಕಂಡಂತೆ ಆಫ್ಟರ್ ಬ್ಯಾಟ್ ಸಿನಿಮಾ ಬಂದಿದೆ ಅಂತ 100% ಹೇಳಬಲ್ಲೆ. ಥ್ಯಾಂಕ್ ಯು ಸರ್, ಒಳ್ಳೆಯದಾಗಲಿ ಸಿನಿಮಾ. ಥ್ಯಾಂಕ್ ಯು.